ಇವಾಗ ರವಿಚಂದ್ರನ್ ಜೊತೆ ಜಗ್ಗ ಕಾಣಿಸ್ಕೊಂಡಿದ್ದ, ಅದ್ರ ಜೊತೆಗೆ ಸುದೀಪ್ ಜೊತೆ ಕೂಡ ಕಾಣಿಸ್ಕೊಂಡಿದೆ. ಇದೀಗ ರಚಿತಾರಾಮ್ಗೂ ಕೂಡ ಕಾಸ್ಟ್ಲಿ ಗಿಫ್ಟ್ ಗಳನ್ನ ಕೊಟ್ಟಿದ್ದ ಅನ್ನುವಂತಹ ಮಾಹಿತಿಯ ಫೋಟೋ ಕೂಡ ಸಿಗ್ತಾ ಇದೆ. ಸೊ ಇದು ಚಿತ್ರತಂಡಕ್ಕೂ ಕೂಡ ಒಂದ್ ರೀತಿ ಸಂಕಷ್ಟವನ್ನ ತಂದಿಡ್ತಾ ಇದ್ದಾನೆ ಈ ಜಗ್ಗ. ಖಂಡಿತ ಈ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರ್ತಕ್ಕಂಥ ಜಗ್ಗ ಅಲಿಯಾಸ್ ಜಗದೀಶನ ನೆಟ್ವರ್ಕು ದೊಡ್ಡದಾಗಿರ್ತಕ್ಕಂಥದ್ದು. ಹೀಗಾಗಿ ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥ ಸಾಕಷ್ಟು ಹೂಡಿಕೆ ಮಾಡಿದ್ದಾನೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು, ಸಾಕಷ್ಟು ಗುರುತಿಸ್ಕೊಂಡಿದ್ದಾನೆ. ಇದರಿಂದ ಯಾರ್ಯಾರು ಆತನ ಜೊತೆ ಸಂಪರ್ಕದಲ್ಲಿದ್ದರು, ಈಗ ಬೈರತಿ ಬಸವರಾಜ್ ಅವರು A5 ಆರೋಪಿಯಾಗಿದ್ದಾರೆ, ಅವ್ರ ಜೊತೆ ಗುರುತಿಸ್ಕೊಂಡಿದ್ದ ಅನ್ನೋ ಕಾರಣಕ್ಕೆ ಅವರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆನೂ ಸಹ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಒಂದು ಬಾರಿ ವಿಚಾರಣೆಯನ್ನು ಎದುರಿಸಿದ್ದಾರೆ. ಬೈರತಿ ಬಸವರಾಜ್ಗೆ ಒಂದು ಕಡೆ ಸಂಕಷ್ಟ ಆದರೆ ಸಿನಿಮಾ ನಟರೇನಿದ್ದಾರೆ, ಸುದೀಪ್ ಆಗಿರ್ಬೋದು, ಮತ್ತು ರವಿಚಂದ್ರನ್ ಆಗಿರ್ಬೋದು, ಮತ್ತು ಡಿಂಪಲ್ ಕ್ವೀನ್ ರಚಿತಾರಾಮ್ ಆಗಿರ್ಬೋದು, ಇವರೆಲ್ಲರೂ ಸಹ ಕನ್ನಡದ ಸ್ಯಾಂಡಲ್ವುಡ್ ನಟ ನಟಿಯರಾಗಿದ್ದಾರೆ. ಇವ್ರಿಗೂ ಸಹ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಮುಖ್ಯವಾಗಿ ಏನಂದರೆ ಈತನ ಸಂಪರ್ಕದಲ್ಲಿದ್ದಂಥ ಎಲ್ಲರನ್ನ ಪೊಲೀಸರು ಕರೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಆತ ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಜಗ್ಗ ಯಾರು ಅಂತ ಹೇಳಿ ಬೈರತಿ ಬಸವರಾಜ್ಗೂ ಸಹ ACP ಪ್ರಕಾಶ್ ರಾಥೋಡ್ ಈ ಹಿಂದೆ ಕ್ವಶನ್ ಮಾಡಿದ್ರು, ಸಾಕಷ್ಟು ಕ್ವಶನ್ಗಳನ್ನು ಮಾಡಿದ್ರು. ಜಗ್ಗ ಆಪ್ತ ಹೇಗೆ, ಲ್ಯಾಂಡ್ ವಿಚಾರಕ್ಕೆ ಕೊಲೆ ಆಯ್ತಾ ಏನು, ಮತ್ತು ಹಳೆ ವೈಷಮ್ಯದಿಂದ ಕೊಲೆ ಆಯ್ತಾ, ಶಿವನ ಕೊಲೆ ಆಯ್ತಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ನಡೆಸ್ತಾ ಇದ್ರು. ಮತ್ತು ಬೈರತಿ ಬಸವರಾಜ್ ಅವರನ್ನು ಸಹ ವಿಚಾರಣೆ ನಡೆಸಿದ್ರು. ಅದೇ ರೀತಿ ಇಲ್ಲಿ ಈ ಕೊಲೆ ಬಿಟ್ಟು ಬೇರೆ ಆ್ಯಂಗಲ್ನಲ್ಲೂ ಸಹ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಏನಕ್ಕೆ ಅಷ್ಟು ಕಾಸ್ಟ್ಲಿ ಗಿಫ್ಟ್ಗಳನ್ನು ಕೊಟ್ಟಿದ್ದಾನೆ, ಏನಕ್ಕೆ ಒಡನಾಟ ಇಟ್ಕೊಂಡಿದ್ದ, ಏನಾದರೂ ಅವರ ಫಿಲಮ್ಗಳಿಗೀತ ಏನಾದರೂ ಹಣ ಹೂಡಿಕೆ ಮಾಡಿದ್ದ ಅನ್ನೋ ಎಲ್ಲ ಆ್ಯಂಗಲ್ನಲ್ಲೂ ಸಹ ಪೊಲೀಸರು ತನಿಖೆ ನಡೆಸೋ ಸಾಧ್ಯತೆ ಇರತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಜಗ್ಗನ ಸಂಪರ್ಕದಲ್ಲಿದ್ದಂಥ ಎಲ್ಲರಿಗೂ ಸಹ ನೋಟಿಸ್ ಕೊಟ್ಟು ಕರೆಸೋ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಓಕೆ, ಧನ್ಯವಾದಗಳು ಕಿರಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ A1 ಜಗ್ಗ ಎಸ್ಕೇಪ್ ಆಗಿದ್ದಾನೆ. ಆರೋಪಿ ಜಗದೀಶ್ ಮನೆ ಮೇಲೆ ಖಾಕಿ ದಾಳಿ ಮಾಡಿರೋದು. ಜಗ್ಗನ ಕಚೇರಿ ಮನೆ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ. ಜಗ್ಗನ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ದಾಖಲೆ ವಶವಾಗಿದೆ. ಬೈರತಿ ಸಹಚರ ಅಜಿತ್ಗೆ ಸೇರಿದಂತಹ ದಾಖಲೆಗಳನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಪೊಲೀಸರು ಮಾಹಿತಿ ಕೊಟ್ಟಿರೋದು. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ A1 ಆರೋಪಿಯಾಗಿದ್ದ ಜಗ್ಗ ಈಗ ತಲೆಮರೆಸಿಕೊಂಡಿದ್ದು, ಆತನ ಮನೆ ಕಚೇರಿ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ದಾಖಲೆಗಳನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅಷ್ಟಕ್ಕೂ ಈ ದಾಖಲೆಗಳು ಬೈರತಿ ಬಸವರಾಜ್ ಸಹಚರ ಅಜಿತ್ಗೆ ಸೇರಿದ್ದ ದಾಖಲೆಗಳು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಬಿಕ್ಲು ಶಿವ ಹತ್ಯೆ ಕೇಸ್ ಇಡೀ ರಾಜ್ಯದಾದ್ಯಂತ ಭಾರಿ ಸುದ್ದಿಯಾಗ್ತಾ ಇರುವಂತಹ ಕೇಸ್. ಈ ಕೇಸ್ನಲ್ಲಿ ರಾಜಕಾರಣಿಗಳ ಹೆಸರು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ A1 ಆರೋಪಿ ಜಗ್ಗ ಈಗ ಎಸ್ಕೇಪ್ ಆಗಿದ್ದಾನೆ. ಬಿಕ್ಲು ಶಿವ ಕೇಸ್ನಲ್ಲಿ ಬೈರತಿ ಬಸವರಾಜ್ ಅಣ್ಣನ ಮಗ ಅನಿಲ್ ವಶಕ್ಕೆ ಪಡೆಯಲಾಗಿದೆ. ಅನಿಲ್, ಅರುಣ್ ಹಾಗೂ ನವೀನ್ ಅನ್ನ ಬಂಧಿಸಿದ್ದಾರೆ ಖಾಕಿ ಪಡೆ. ಭಾರತೀನಗರ ಪೊಲೀಸರಿಂದ ಆರೋಪಿಗಳ ಬಂಧನ ಆಗಿದೆ. ಕೊಲೆ ಬಳಿಕ ತಲೆಮರೆಸಿಕೊಂಡಿದ್ದಂತಹ ಅರುಣ್ ಹಾಗೂ ನವೀನ್ A1 ಜಗದೀಶ್ ಸಹಚರರಾಗಿದ್ರು. ಇವರು A1 ಆರೋಪಿ ಜಗದೀಶ್ ತಲೆಮರೆಸಿಕೊಂಡಿದ್ರೆ, ಇತ್ತ ಭಾರತೀನಗರ ಪೊಲೀಸರು ಈ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಕೊಲೆ ಆರೋಪಿ, ಪ್ರಮುಖ ಆರೋಪಿ A1 ಆರೋಪಿ ಆಗಿರುವಂತಹ ಜಗದೀಶ್ ಮಾತ್ರ ಇನ್ನೂ ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ. ಅರುಣ್ ಹಾಗೂ ನವೀನ್ ಅನ್ನ ವಶಪಡಿಸಿಕೊಂಡಿರುವಂತಹ ಪೊಲೀಸರು ಜಗ್ಗನಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಭಾರತೀನಗರ ಪೊಲೀಸರು ಈ ಇಬ್ಬರು ಆರೋಪಿಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನು ಭಾರತೀನಗರ ಪೊಲೀಸರು ಇವತ್ತು ಅರೆಸ್ಟ್ ಮಾಡಿರುವಂತ ಅನಿಲ್ ಭೈರತಿ ಬಸವರಾಜ್ ಅವರ ಅಣ್ಣನ ಮಗ. ಈತ ಜಗ್ಗನಿಗೆ ಕಾರನ್ನ ಗಿಫ್ಟ್ ಕೊಟ್ಟಿದ್ದಂತೆ. ಈಗ ಅನಿಲ್ ಹೆಸರು ಕೂಡ ಬಿಕ್ಲು ಶಿವ ಹತ್ಯೆ ಕೇಸ್ನಲ್ಲಿ ಕೇಳಿಬಂದಿದ್ದು, ಆತನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಒಂದ್ ಕಡೆ ಬೈರತಿ ಬಸವರಾಜ್ ನನಗೂ ಈ ಕೊಲೆ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ರೆ, ಮತ್ತೊಂದ್ ಕಡೆ ಸುದ್ದಿ ಬಳಸಿ ಅವರಿಗೆ ಈ ಕೊಲೆ ಕೇಸ್ ತಗ್ಲಾಕೊಳ್ತಾ ಇದೆ. ಬೈರತಿ ಬಸವರಾಜ್ ಅವರ ಅಣ್ಣನ ಮಗ ಅನಿಲ್ನನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು.
ಬಿಕ್ಲು ಶಿವ ಕೇಸ್ನಲ್ಲಿ ಮತ್ತೆ 3 ಬಂಧನವಾಗಿದೆ. ಕೊಲೆಯಲ್ಲಿ ಅರುಣ್ ನವೀನ್ ಪಾತ್ರ ಏನು ಅಂತ ಪೊಲೀಸರು ಹುಡುಕಾಡ್ತಿದ್ದಾರೆ. ಈಗ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಪ್ಯಾಟ್ರಿಕ್ಗೆ ಹುಡುಗರನ್ನ ಕರೆತರುವುದಕ್ಕೆ ತಿಳಿಸಿದ್ದಂತ ಕಿರಣ್, ಮೊದಲು ಬಂಧನವಾಗಿದ್ದಂತ ಆರೋಪಿ ಪ್ಯಾಟ್ರಿಕ್ಗೆ ಈತ ಸೂಚನೆಯನ್ನ ಕೊಟ್ಟಿದ್ದ. ಒಬ್ಬನನ್ನ ಹೊಡಿಬೇಕು, ಹುಡುಗರು ಬೇಕು ಅಂತ ಹೇಳಿದ್ದ. ಕನ್ನಡದ ಮತ್ತು ಲೋಕಲ್ ಹುಡುಗರು ಬೇಡ ಅಂತ ಹೇಳಿದ್ದಂತ ವ್ಯಕ್ತಿ ತಮಿಳು ಹುಡುಗರ ವ್ಯವಸ್ಥೆಯನ್ನ ಮಾಡಿ ಅಂತ ಪ್ಯಾಟ್ರಿಕ್ಗೆ ಸೂಚನೆಯನ್ನ ಕೊಟ್ಟಿದ್ದ. ಹಣ ಮತ್ತು ಕೇಸ್ ನೋಡ್ಕೊಳ್ಳೋದಾಗಿ ಮಾಹಿತಿಯನ್ನ ಕೊಟ್ಟಿದ್ದ. ರೌಡಿ ಶೀಟರ್ ಪ್ಯಾಟ್ರಿಕ್ ಸಹಚರರಾಗಿದ್ದ ಅರುಣ್ ಹಾಗೂ ನವೀನ್. ಪ್ಯಾಟ್ರಿಕ್ ಹೇಳಿದಂತೆ ಮಚ್ಚನ್ನ ಬೀಸಿದ್ರು ಅರುಣ್ ಹಾಗೂ ನವೀನ್. ಪ್ಯಾಟ್ರಿಕ್ ಸೂಚನೆ ಮೇರೆಗೆ ಗ್ಯಾಂಗ್ನಲ್ಲಿ ಸೇರಿದ್ರು. ಬಿಕ್ಲು ಶಿವನ ಕೊಲೆ ಮಾಡೋದಕ್ಕೆ ಇನ್ನೂ ಹಲವರನ್ನ ಬಳಕೆ ಮಾಡಿಕೊಳ್ಳಲಾಗಿದ್ದು, ತಲೆಮರೆಸಿಕೊಂಡಿರುವಂತಹ ಜಗ್ಗ ಸೇರಿ ಹಲವರಿಗೆ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ನವೀನ್ ಹಾಗೂ ಅರುಣ್ಗೆ 14 ದಿನ ಪೊಲೀಸ್ ಕಸ್ಟಡಿ ನೀಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.